ಇನ್ನು ಭಾರತದ ಪ್ರತಿದಾಳಿಯನ್ನ ಖಾತ್ರಿಪಡಿಸಿದ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಈ ದಾಳಿ ದೃಢ ಆಗಿದೆ. ಪಾಕ್ ಸೇನೆಯ ಡಿಜಿ ಐಎಸ್ಪಿಆರ್ ದೃಢಪಡಿಸಿದಂತಹ ದಾಳಿ. ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಬಳಿ ಸ್ಫೋಟ ಆಗಿದೆ. ಪಂಜಾಬ್ ಪ್ರಾಂತ್ಯದ ರಫೀಕಿ ಶೋರ್ಕೋಟ್ ಬಳಿ ಆಗಿರುವಂತಹ ಸ್ಫೋಟ ಇದು. ಭಾರತದ ಪ್ರತಿದಾಳಿಯನ್ನ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿ ದಾಳಿ ದೃಢ ಆಗಿರೋ ಬಗ್ಗೆ ತಿಳಿಸಿದ್ದಾರೆ. ಈಗ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ನಿಮಗೆ. 20ಕ್ಕೂ ಹೆಚ್ಚು ನಗರಗಳಲ್ಲಿ ಈಗ ಒಂದಷ್ಟು ದಾಳಿಗಳನ್ನು ಪಾಕಿಸ್ತಾನ ಪ್ಲಾನ್ ಮಾಡಿತ್ತು. ಆದರೆ ಈಗ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಆಗಿರುವಂತಹ ಸ್ಫೋಟವನ್ನು ಗಮನಿಸ್ತಾ ಇದ್ದೀರಾ. ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಶುರುವಾಗಿದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್. ಇಸ್ಲಾಮಾಬಾದ್ ಸದ್ಯಕ್ಕೆ ದೃಶ್ಯಗಳನ್ನು ನೋಡಬಹುದು. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಕ್ಷಿಪಣಿ ದಾಳಿ. ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಬಳಿ ದಾಳಿಯಾಗಿದೆ. ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಬಳಿ ದಾಳಿ. ಲಾಹೋರ್ನಲ್ಲೂ ದಾಳಿ ನಡೆಸಿ ಭಾರತದ ಕೌಂಟರ್. ಸದ್ಯಕ್ಕೆ ಎರಡು ಪ್ರತ್ಯೇಕ ದೃಶ್ಯಗಳನ್ನು ಗಮನಿಸಬಹುದು. ಭಾರತ ಕೌಂಟರ್ ಅಟ್ಯಾಕ್ ಅನ್ನು ಆರಂಭ ಮಾಡಿದೆ. ಮಧ್ಯರಾತ್ರಿವರೆಗೆ ಕೂಡ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡುವಂಥ, ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ, ಅಪ್ಡೇಟನ್ನು ಕೊಡ್ತಾ ಇದ್ವಿ. ಬಟ್ ಅಲ್ಲಲ್ಲಿ ಇವರು ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಿದ್ದು ಕೆಲವೊಂದು ಮನೆಗಳಿಗೆ, ಕಾರ್ ಬಳಿ ಒಂದು ಎಕ್ಸ್ಪ್ಲೋಡ್ ಆಗಿ ಒಂದು 3 ಜನ ಗಾಯಗೊಂಡಿದ್ದರ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ವಿ ಫಿರೋಜ್ಪುರದಲ್ಲಿ. ಆದರೆ ಈಗ ದೊಡ್ಡ ಮಟ್ಟದ ಸ್ಫೋಟಗಳಾಗ್ತಾ ಇದೆ. ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಬಳಿ ಸ್ಫೋಟ ಆಗಿದೆ. ಪಂಜಾಬ್ ಪ್ರಾಂತ್ಯದ ರಫೀಕಿ ಶೋರ್ಕೋಟ್ನಲ್ಲೂ ಕೂಡ ಸ್ಫೋಟ ಆಗಿದೆ. ಸದ್ಯಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಹೇಗೆ ದಾಳಿ ಆಗಿದೆ ಅಂತ. ಭಾರತದ ಪ್ರತಿದಾಳಿಯನ್ನ ದೃಢಪಡಿಸಿದಂಥ ಪಾಕಿಸ್ತಾನ ಮಧ್ಯರಾತ್ರಿಯ ಸುದ್ದಿಗೋಷ್ಠಿ ನಡೆಸಿ ದಾಳಿಯನ್ನ ದೃಢಪಡಿಸಲಾಗಿದೆ. ಪಾಕ್ನ ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ನಲ್ಲೂ ಕೂಡ ಸ್ಫೋಟ ಆಗಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ. ಎರಡು ಪ್ರಬಲವಾದಂತಹ ಸ್ಫೋಟಗಳು. ಆದರೆ ಈ ಬಾರಿ ಕೂಡ ಪಾಕಿಸ್ತಾನಕ್ಕೆ ನಮ್ಮ ಮಿಸೈಲ್ಗಳನ್ನ ಅದನ್ನ ಇಂಟರ್ಸೆಪ್ಟ್ ಮಾಡುವಂಥ ಅಥವಾ ತಡೆಯುವಂಥ ಪ್ರಯತ್ನ ಅವರ ಕಡೆಯಿಂದ ಆಗಿಲ್ಲ, ಅಥವಾ ಪಟ್ಟರೂ ಕೂಡ ಅದು ಯಶಸ್ವಿಯಾಗಿಲ್ಲ. ಎರಡು ಪ್ರತ್ಯೇಕ ಸ್ಫೋಟದ ದೃಶ್ಯ ಇದು. ಭಾರತದ ಕೌಂಟರ್ ಅಟ್ಯಾಕ್, ಭಾರತದ ಪ್ರತಿದಾಳಿಯನ್ನ ಪಾಕಿಸ್ತಾನ ಕೂಡ ದೃಢಪಡಿಸಿದೆ. ಭಾರತದಿಂದ ಮಧ್ಯರಾತ್ರಿ ಕಾರ್ಯಾಚರಣೆ ಆರಂಭ ಆಗಿದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್. ಪಾಕ್ನ ಇಸ್ಲಾಮಾಬಾದ್ ಮೇಲೆ
ಕ್ಷಿಪಣಿ ದಾಳಿ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅದು ಕೂಡ ಭಾರೀ ಪ್ರಮಾಣದ ಸ್ಫೋಟ ಆಗಿದೆ. ಪಾಕ್ ಸೇನೆಯ DGISPR ದೃಢಪಡಿಸಿದೆ ದಾಳಿಯನ್ನು. ರಾವಲ್ಪಿಂಡಿ ನೂರ್ಖಾನ್ ವಾಯುನೆಲೆ ಮೇಲೆ ಸ್ಫೋಟ ಮಾಡಲಾಗಿದೆ. ಪಂಜಾಬ್ ಪ್ರಾಂತ್ಯದ ರಫೀಕಿ ಏರ್ಬೇಸ್ ಬಳಿ ಕೂಡ ಸ್ಫೋಟ ಆಗಿದೆ. ಎರಡು ಪ್ರತ್ಯೇಕ ಸ್ಫೋಟದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸೊ ಪಾಕ್ನ ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ನಲ್ಲೂ ಕೂಡ ಸ್ಫೋಟ ಆಗಿರುವಂಥ ದೃಶ್ಯಗಳಿವೆ. ಸೊ ಪಾಕಿಸ್ತಾನ ರಾತ್ರಿ ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ಕೂಡ ನಾವು ಗಮನಿಸ್ತಾ ಇದ್ವಿ. ಅವರ ಡ್ರೋನ್ಗಳನ್ನು ಅಲ್ಲಲ್ಲಿ ಹೊಡೆದುಡಿಸಲಾಗ್ತಾ ಇತ್ತು. ಆದರೆ ಭಾರತ ಯಾವಾಗ ತನ್ನ ಪ್ರತಿದಾಳಿಯನ್ನು ಶುರು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ತಿದ್ವಿ. ಯಾಕಂದರೆ ಪಾಕಿಸ್ತಾನಕ್ಕೆ ಮೊನ್ನೆ ಅಷ್ಟೇ ಎಚ್ಚರಿಕೆಯನ್ನು ನೀಡಲಾಗಿತ್ತು, ನಿಮ್ಮ ಕಡೆಯಿಂದ ಎಸ್ಕಲೇಟ್ ಆದರೆ ನಾವು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತ. ಬಟ್ ಪಾಕಿಸ್ತಾನ ತನ್ನ ದಾಳಿಯನ್ನು ಮುಂದುವರಿಸಿತು. ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಈಗ ಭಾರತ ನೀಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಎರಡು ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಪಾಕ್ನ ಇಸ್ಲಾಮಾಬಾದ್ನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಎರಡು ಪ್ರತ್ಯೇಕ ಬ್ಲಾಸ್ಟ್ನ ದೃಶ್ಯಗಳು. ಅದು ಎಷ್ಟು ಮಟ್ಟಿಗೆ ಅಂತಂದರೆ ಭಾರೀ ಪ್ರಮಾಣದ 2 ಬ್ಲಾಸ್ಟ್ಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಮಧ್ಯರಾತ್ರಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್, ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂಥ ದೃಶ್ಯಗಳನ್ನು ನೀವೀಗ ನೋಡ್ಬೋದು. ಪಾಕ್ನ ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ನಲ್ಲಿ ಆಗಿರುವಂಥ ದಾಳಿ ಇದು. ಸೊ ಲೇಟೆಸ್ಟ್ ವಿಜುವಲ್ಸನ್ನು ನೀವೀಗ ನೋಡ್ತಾ ಇರೋದು. ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಭಾರತದ ಅಟ್ಯಾಕ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಏನು, ಯಾಕೆ ಇವತ್ತು ಯಾವುದೇ ರೀತಿಯಾದಂಥ ಪ್ರತ್ಯುತ್ತರ ಭಾರತದ ಕಡೆಯಿಂದ ಬರ್ತಾ ಇಲ್ಲ ಅಂತ. ಆದರೆ ತಕ್ಕ ಪ್ರತ್ಯುತ್ತರ ಈಗ ಶುರುವಾಗಿದೆ. ಮಧ್ಯರಾತ್ರಿಯಿಂದ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕನ್ನು ಆರಂಭಿಸಿದೆ. ಸೊ ನೀವು ಎರಡು ಪ್ರತ್ಯೇಕ ದೃಶ್ಯಗಳನ್ನು ಈಗ ನೋಡ್ಬೋದು. 2 ಬ್ಲಾಸ್ಟ್ಗಳನ್ನು ಪಂಜಾಬ್ ಪ್ರಾಂತ್ಯದ ರಫೀಕಿ ಏರ್ಬೇಸ್